ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್. ಇವತ್ತು ಹುಬ್ಳಿ ಸ್ಟೈಲಲ್ಲಿ ಈರುಳ್ಳಿ ಚೋಡ ಮಾಡೋಣ ಬನ್ನಿ. ಇವಾಗ ಈರುಳ್ಳಿ ಚೋಡ ಮಾಡೋಕ್ಕೆ ಫಸ್ಟು ಚುರುಮುರಿ ತೊಗೊಂಡಿದ್ದೀನಿ. ಮತ್ತು ಇಷ್ಟು ಚುರುಮುರಿ, ಒಂದು ಬುಟ್ಟಿ ಚುರುಮುರಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4ರಿಂದ 5 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇಟ್ಕೊಂಡಿದ್ದೀನಿ. ಶೇಂಗಾ ಪುಟಾಣಿ ಇಟ್ಕೊಂಡಿದ್ದೀನಿ. ಮತ್ತು ಕಲರಿಗೆ ಅರಿಶಿನ, ಉಪ್ಪು, ಜೀರಿಗೆ, ಸಾಸಿವೆ. ಬನ್ನಿ ಹೇಗೆ ಒಗ್ಗರಣೆ ಮಾಡ್ಕೊಳ್ಳೋದು ಅಂತ ಒಂದು ಸರಿ ನೋಡೋಣ. ಈ ಒಗ್ಗರಣೆ ಮಾಡೋಣ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಬಿಸಿ ಆಗೋಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಚುರುಮುರಿ ಚೋಡ ಮತ್ತು ಅವಲಕ್ಕಿ ಚೋಡ, ಯಾವುದೇ ಚೋಡಗಳನ್ನ ಮಾಡಬೇಕಂದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಯಾಕಂದರೆ ಒಣ ಚುರುಮುರಿ ಇರುತ್ತಲ್ಲ, ಅದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕಾಗುತ್ತೆ. ಇವಾಗ ನೋಡಿ ಎಣ್ಣೆ ಹಾಕಿದ್ದೀನಿ. ಜೀರಿಗೆ ಸಾಸಿವೆ ಹಾಕ್ತಾ ಇದ್ದೀನಿ ಎಣ್ಣೆಗೆ. ಇದು ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ, ಎಣ್ಣೆ ಬಿಸಿ ಆಗ್ತಾ ಇದೆ ನೋಡಿ. ಜೀರಿಗೆ ಸಾಸಿವೆ ಎಲ್ಲಾನು ಸ್ವಲ್ಪ ಸಿಡಿದ್ಮೇಲೆ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಬಂದ್ಬಿಟ್ಟು ಒಂದು 4ರಿಂದ 5 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನೆಲ್ಲ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಫುಲ್ಲು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ಇವಾಗ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ತಾ ಇದ್ದೀನಿ. ನಾವು ಖಾರ ಅಂದರೂ ನಾವು ಎಷ್ಟು ತಿಂತೀವಿ ನಮ್ಮ ಅನುಗುಣವಾಗಿ ಹಾಕೋಬೇಕು. ಜಾಸ್ತಿ ಖಾರ ತಿನ್ನೋರು ಜಾಸ್ತಿ ಹಾಕೋದು, ಕಡಿಮೆ ಖಾರ ತಿನ್ನೋರು ಸ್ವಲ್ಪ ಕಡಿಮೆ ಹಾಕೋಬೇಕು. ಇವಾಗ ಈರುಳ್ಳಿ ಜೊತೆ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ, ಇವಾಗ ನೋಡಿ ಸ್ವಲ್ಪ ಫ್ರೈ ಆಗ್ತಾ ಇದೆ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಫುಲ್ಲು ಕಲರ್ ಚೇಂಜ್ ಆಗೋವರೆಗೂ ಏನು ಬೇಡ, ಸ್ವಲ್ಪ ಲೈಟಾಗೆ. ಯಾಕಂದರೆ ಇದು ಇರೋದೇ ಈರುಳ್ಳಿ ಚೋಡ ಅಂತ ಮಾಡೋದು, ಅದರಿಂದ ಸ್ವಲ್ಪ ಹಸಿ ಇದ್ರೂ ಟೇಸ್ಟ್ ಕೊಡುತ್ತೆ ಅದು ಚೋಡಕ್ಕೆ. ಇವಾಗ ಪುಟಾಣಿ ಹಾಕೋತಾ ಇದ್ದೀನಿ. ಒಂದು ಚಿಕ್ಕ ಲೋಟದಷ್ಟು ಪುಟಾಣಿ ಇಟ್ಕೊಂಡಿದ್ದಲ್ಲ, ಅದನ್ನು ಪುಟಾಣಿ ಹಾಕ್ತಾ ಇದ್ದೀನಿ. ಮತ್ತು ಶೇಂಗಾ ಹಾಕ್ತಾ ಇದ್ದೀನಿ. ಅದು ಚಿಕ್ಕ ಲೋಟದಷ್ಟು ಶೇಂಗಾ ಹಾಕ್ತಾ ಇದ್ದೀನಿ. ಇದೆ ಶೇಂಗಾ ಪುಟಾಣಿ ಎಲ್ಲ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಎಷ್ಟು ತಿಂತೀವೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಕಡಿಮೆ ತಿನ್ನೋರಿಗೆ ಕಡಿಮೆ ಹಾಕೋಬೋದು. ಚೋಡಗಳಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ಉಪ್ಪಾಗಿ ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ತೀವಿ ಚೋಡಕ್ಕೆಲ್ಲ. ಇವಾಗ ಕೊತ್ತಂಬರಿ, ಕರಿಬೇವು ಕಟ್ ಮಾಡ್ಕೊಂಡಿದ್ದಲ್ಲ, ಅದನ್ನ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು, ಎಲ್ಲ ಮಿಕ್ಸ್ ಆಗೋವರೆಗೂ. ಒಂದು ನಿಮಿಷ ಚೆನ್ನಾಗಿ ಅದು ಈರುಳ್ಳಿ, ಪುಟಾಣಿ, ಶೇಂಗಾ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಕೈ ಆಡಿಸ್ಬೇಕು. ಇದನ್ನು ಮೇನಾಗಿ ಸ್ಟವ್ನ ಆಫ್ ಮಾಡಿ ಚುರುಮುರಿನ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ ಆನಲ್ಲೇ ಇದ್ರೆ ಚುರುಮುರಿ ಏನಾಗ್ಬಿಡುತ್ತೆ ಅಂದ್ರೆ ಫುಲ್ಲು ಒಂಥರ ಮೆತ್ತಗಾಗಿ ಚೋಡ ಚಲೋ ಬರಲ್ಲ, ಮುದ್ರಕೊಂಡಂಗೆ ಆಗ್ಬಿಡುತ್ತೆ ಅದೆಲ್ಲ ಚುರುಮುರಿ. ಇವಾಗ ಸ್ಟವ್ನ ಆಫ್ ಮಾಡಿದ್ವಿ. ಕಂಪ್ಲೀಟಾಗಿ ಸ್ಟವ್ ಆಫ್ ಮಾಡಿಬಿಟ್ಟೆ ಹಾಕೋಬೇಕು. ಇನ್ನು ಸ್ಟವ್ ಯಾವುದೇ ಕಾರಣಕ್ಕೂ ಆನ್ ಮಾಡಬಾರ್ದು. ಕಂಪ್ಲೀಟಾಗಿ ಇವಾಗ ಬಿಸಿ ಇದೆ ಅಲ್ಲ, ಇವಾಗ ನೋಡಿ ಚುರುಮುರಿನ ಹಾಕ್ತಾ ಇದ್ದೀನಿ. ಮೇನಾಗಿ ರೆಡ್ ಕಲರ್ ಚೋಡ ಮಾಡಿರ್ತೀವಲ್ಲ, ಅದಕ್ಕೆಲ್ಲ ನಾವು ಈಗ ಈರುಳ್ಳಿ ಚೋಡ ಇಲ್ಲದೆ ಇರೋದಕ್ಕೆ ಸ್ಟವ್ ಆನ್ ಮಾಡಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಬೇಕು, ಕಂಪ್ಲೀಟಾಗಿ ಸ್ಲೋ ಇಟ್ಕೊಂಡು. ಆದರೆ ಈ ಈರುಳ್ಳಿ ಚೋಡಕ್ಕೆ ಮಾತ್ರ ಸ್ಟವ್ ಆಫ್ ಮಾಡಲೇಬೇಕು. ಸ್ಟವ್ ಆಫ್ ಮಾಡದೆ ಹೋದರೆ ಈ ಚುರುಮುರಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಇದೆಲ್ಲ ಒಂಥರ ಮುದ್ರಕೊಂಡಂಗಾಗಿ ಫುಲ್ ಹಾಳಾಗಿಬಿಡುತ್ತೆ, ಗಟ್ಟಿ ಆಗುತ್ತೆ, ಒಂಥರ ಕ್ರಿಸ್ಪಿ ಆಗಲ್ಲ, ಒಂಥರ ಗಟ್ಟಿಯಾಗಿ ಬಂದ್ಬಿಡುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಇದು ಈರುಳ್ಳಿ ಎಲ್ಲ ಏನದು ಎಷ್ಟು ಈರುಳ್ಳಿ ತೊಗೊಂಡಿದೆ ಅದಕ್ಕೆ ಜಾಸ್ತಿ ಚುರುಮುರಿ ಇದ್ದರೂ ಸಹ ಎಣ್ಣೆ ಎಲ್ಲ ನಾವು ಜಾಸ್ತಿ ಮಾಡ್ಕೋಬೇಕಾದ್ರೆ ಈರುಳ್ಳಿ ಎಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ ಜಾಸ್ತಿ ಆಗುತ್ತೆ. ಇವಾಗ ನಾವು ಸ್ವಲ್ಪ ಎಷ್ಟು ಬೇಕು ಒಂದು ಕಡಾಯಿ ಎಷ್ಟು ಮಾಡ್ಕೋತಾ ಇದ್ದೀನಿ. ಒಂದು 4ರಿಂದ 5 ಚಿಕ್ಕ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ನೋಡಿರಿ ಚೋಡ ರೆಡಿ ಆಗ್ತಾ ಬಂತು. ಈರುಳ್ಳಿ ಚೋಡ ರೆಡಿ ಆಯಿತು. ಈರುಳ್ಳಿ ಚೋಡ ಮಾಡಬೇಕಂದ್ರೆ ಒಗ್ಗರಣೆಗೆ ಅಷ್ಟೇ ಸ್ಟವ್ ಆನ್ ಮಾಡ್ಕೊಂಡು ಒಗ್ಗರಣೆ ಎಲ್ಲ ಕೊಟ್ಟಿದ್ಮ್ಯಾಗ ಚುರುಮುರಿ ಮಿಕ್ಸ್ ಮಾಡುವಾಗ ಸ್ಟವ್ ಆಫ್ ಮಾಡಿ
ಚುರುಮುರಿ ಮಿಕ್ಸ್ ಮಾಡಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಚೋಡ. ಇದು ಅದರಲ್ಲೂ ಉತ್ತರ ಕರ್ನಾಟಕ ಸ್ಪೆಷಲ್. ಅದ ಬಿಜಾಪುರ ಸೈಡ್ ಮಾಡ್ತೀವಿ ಅಂದರೆ ಸ್ವಲ್ಪ ಕಡಿಮೆ. ಹುಬ್ಳಿ ಧಾರವಾಡ ಸೈಡು ಚುರುಮುರಿ ಇದು ಈರುಳ್ಳಿ ಚುರುಮುರಿ ಚೋಡ ಜಾಸ್ತಿ ಫೇಮಸ್ಸು. ಒಂದು ಸಾರಿ ಮಾಡಿಬಿಟ್ಟು ಟೇಸ್ಟ್ ನೋಡಿರಿ ಹೇಗಿರುತ್ತೆ ಅಂತ. ಥ್ಯಾಂಕ್ ಯು.